ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ. ಅಮ್ಮ ಹೇಳಿದ ಪ್ರಕಾರ ಬರೋ ಭಾನುವಾರ ಅಮಾವಾಸ್ಯೆ ಅಂತೆ. ಸೊ ಕಾರ್ತಿಕ ಮಾಸ ಅಮಾವಾಸ್ಯೆಗೆ ಎಂಡ್ ಆಗುತ್ತೆ. ಹಾಗಿದ್ರೆ ಇವತ್ತು ಕಡೆ ಕಾರ್ತಿಕ ಸೋಮವಾರ. ಸೊ ಇವತ್ತು ನಾನು ದೇವ್ರ ಪಾತ್ರೆ ಎಲ್ಲ ಬೆಳಗಿ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಇದ್ದೀನಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಕಡೆ ಕಾರ್ತಿಕ ಸೋಮವಾರ ಹೇಗಿರುತ್ತೆ. ಹಾಗೆ ನೀವೊಂದು ಇನ್ಫಾರ್ಮೇಷನ್ ಕೇಳಿದ್ರಿ, ಅದು ನೀವು ಕೇಳಿದಾಗ ಆಲ್ರೆಡಿ ನನ್ನ ವ್ಲಾಗ್ಸ್ ಎಲ್ಲನೂ ಮಾಡಿ ಆಗಿಬಿಟ್ಟಿತ್ತು. ಅದಕ್ಕೆ ಅದರಲ್ಲಿ ನಾನು ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಅಮ್ಮನ ಸರ್ಜರಿ ಕಾಸ್ಟ್ ಎಷ್ಟಾಯಿತು ಅಂತ. ಸೊ ಬನ್ನಿ, ಮೊದಲು ಕೆಲಸ ಮುಗಿಸೋಣ, ಇನ್ನೂ ತಿಂಡಿ ಆಗಿಲ್ಲ. ಸೊ ಎಲ್ಲ ಆದಮೇಲೆ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ನನ್ನ ಡೇಟ್ ಇತ್ತಲ್ಲ, ಡೇಟ್ ಆದಮೇಲೆ ಕಂಟಿನ್ಯೂಸ್ ಆಗಿ ಬಟ್ಟೆ ಒಗೆಯೋದಿರುತ್ತೆ. ನೆನ್ನೆನೂ ಒಗೆದಿದ್ದೆ, ಮೊನ್ನೆನೂ ಒಗೆದಿದ್ದೆ. ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಕೂತಿದ್ದೀನಿ ನೋಡಿ, ಮಡ್ಚೋಣ ಅಂತ ಹೇಳ್ಬಿಟ್ಟು. ನಮ್ಮ ಸಾನು ಮೊದಲು ನಮಗೆ ಮಡ್ಚಿ ಕೊಡ್ತಾ ಇದ್ಲು. ಅವಳು 2 ರೂಪೀಸ್ ಏನೋ ಇಸ್ಕೊಳ್ತಾ ಇದ್ಲು. ಬಟ್ ಈಗ ಮರ್ತೇ ಬಿಟ್ಟಿದ್ದಾಳೆ. ಮಡ್ಚಿ ಕೊಡ್ತಾ ಇದ್ದೆ, ನಾನು ಅರ್ನ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ನಾನು ಇಟ್ಟಿರ್ತೀನಿ ಮಾಡ್ಕೊಡ್ತಾಳೇನೋ ಅಂತ. ಮಾಡೋದೇ ಇಲ್ಲ, ನಾನೇ ಮಾಡಬೇಕು. ಓಕೆ, ಇವತ್ತು ಸಾನುಗೆ ಸ್ನ್ಯಾಕ್ಸ್ ಕೊಟ್ಟಿದ್ದೆ. ಬನ್ನಿ, ಅದರದೊಂದು ಕ್ಲಿಪ್ ಇದೆ, ಶೇರ್ ಮಾಡ್ತೀನಿ. ಇವತ್ತು ಸಾನುಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ಸ್ವೀಟ್ ಪೊಟ್ಯಾಟೊ ಕೊಟ್ಟಿದ್ದೆ. ಸೊ ಇದು ಎಗ್ ಬಾಯ್ಲರ್, ಎಗ್ ಪೌಚ್ ಎಗ್ ಕೂಡ ಮಾಡ್ಬೋದು. ಇದನ್ನು ನಾನು ಲಾಂಗ್ ಬ್ಯಾಕ್ ನಿಮಗೆ ರಿವ್ಯೂ ಶೇರ್ ಮಾಡಿದ್ದೆ. ಇದರಲ್ಲಿ ನಾವು ಸ್ಟೀಮ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಇದು ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಏನಾಗಿತ್ತು, ಇದು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ, ತೆಳ್ಳಕ್ಕೆ ಕಟ್ ಮಾಡಿದ್ದೀನಿ. ಮೊದಲು ಆ್ಯಸ್ ಅ ಹೋಲ್ ಇಟ್ಟಿದ್ದೆ, ಅದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳ್ತು. ಸೊ ಅದಕ್ಕೆ ಈಗ ನಾನು ಮಧ್ಯ ಸ್ಲಿಟ್ ಮಾಡಿದ್ದೀನಿ. ಅಂದರೆ ಕಡಿಮೆ ಟೈಮಲ್ಲಿ ನಾವು ಜಾಸ್ತಿ ಕುಕ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ನಾನೀಗ ಒಂದು 100 ml ನೀರು ಹಾಕಿದ್ದೀನಿ ಅಂದ್ಕೊಳ್ಳಿ. 10 ನಿಮಿಷ ನಡೆಯುತ್ತೆ. 10 ನಿಮಿಷದಲ್ಲಿ ಅದು ಸ್ಟೀಮ್ ಆಗುತ್ತೆ. ಆಟೋಮೆಟಿಕ್ಕಾಗಿ ನೀರು ಖಾಲಿ ಆದ ತಕ್ಷಣವೇ ಆಫ್ ಆಗುತ್ತೆ. ಸೊ ನಾವು ಇದ್ರ ಬಗ್ಗೆ ಟೆನ್ಷನ್ ತೊಗೊಳ್ದೆ ಇಟ್ಬಿಟ್ಟು ನಾವು ಬೇರೆ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇದು ಅಗಾರೋ ಅವರ ಎಗ್ ಬಾಯ್ಲರ್. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಅಫೋರ್ಡೆಬಲ್ ಪ್ರೈಸಲ್ಲಿದೆ. ಇದರಲ್ಲಿ ವೆಜಿಟೇಬಲ್ಸ್ನ ಕೂಡ ನಾವು ಸ್ಟೀಮ್ ಮಾಡ್ಕೊಳ್ಬೋದು. ಎಗ್ ಲವರ್ಸ್ಗಾದರೆ ದಿನ ತಿಂತಾರಲ್ವ, ಅವ್ರಿಗೆ ಇದರಲ್ಲಿ ಯೂಸ್ ಆಗುತ್ತೆ. ವೆಜಿಟೇರಿಯನ್ಸ್ಗಾದರೆ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ನನ್ನ ಕಿಚನ್ ಕ್ಯಾಬಿನೆಟ್ ಇದು ಏನಿದು ಹೀಗೆ ಹೊಗೆ ಬರ್ತಾ ಇದೆ ಅಂತ ಅಂದ್ಕೊಳ್ಬೋದಲ್ವಾ. ರಾಜೇಶು ಹೀಗೆ ಅಂದರು, ಏನು ಹೆದರ್ಕೊಳ್ಬೇಡ, ಹೊಗೆ ಬರ್ತಾ ಇದೆ ಅಂದ್ಬಿಟ್ಟು. ನಾನಲ್ಲಿ ಕಾಯಿ ಇಟ್ಟಿದೆ, ಕಾಯಿ ಅಪ್ಪ ತಂದುಕೊಟ್ಟಿದ್ರು ಮೈಸೂರಿಂದ. ಅವರೇ ಬೆಳೆಸಿರೋ ಅಂಥ ಬಾಳೆಕಾಯಿ. ಅದು ಹಣ್ಣು ಮಾಡೋದಕ್ಕೆ ಇಡ್ರಿ ಅಂತ ಹೇಳಿದ್ದೆ. ಅವರು ಇಲ್ಲಿ ಒಳಗಡೆ ಇಟ್ಬಿಟ್ಟು ಅಲ್ಲಿ ಬತ್ತಿ ಹಚ್ಚಿ ಇಟ್ಟಿದ್ದಾರೆ. ಸೊ ಅದು ಹೊಗೆ ಹೊರಗಡೆ ಬರ್ತಾ ಇದೆ. ಇದನ್ನು ತೆಗಿಯೋಕ್ಕೆ ಹೋಗಬೇಡ, ಸ್ವಲ್ಪ ಹೊತ್ತು ಹಂಗೆ ಇರಲಿ ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಅವರು ರೂಮಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿ ಎಷ್ಟೊಂದು ಬರ್ತಾ ಇದೆ. ಅದು ಸ್ವಲ್ಪ ಓಪನ್ ಆಗಿಬಿಟ್ಟಿದೆ, ಅಲ್ಲಿ ಸರಿಯಾಗಿ ಕೂರಿಸಿಲ್ಲ ಅವರು, ಅದಕ್ಕೆ ಇಷ್ಟೊಂದು ಹೊಗೆ ಹೊರಗಡೆ ಬರ್ತಾ ಇದೆ. ಓಕೆ ಸ್ನೇಹಿತರೆ, ಬಟ್ಟೆ ಎಲ್ಲ ಮರ್ಚಾಯಿತು. ಈಗ ಅಡುಗೆ ಮಾಡೋದಕ್ಕೆ ಹೋಗಬೇಕು. ಅದ್ರ ಮುಂಚೆ ನಿಮ್ಮ ಜೊತೆ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ತಲೆನೋವು ಶುರು ಆಗ್ಬಿಟ್ಟಿದೆ. ಯಾಕೆ ಗೊತ್ತಾ, ಇಲ್ಲಿ ಪೂಜೆ ಇವಾಗ ತಾನೇ ಮಾಡಿದ್ವಿ. ಅಲ್ಲಿಗೆ ಅಗರಬತ್ತಿ ಹಚ್ಚಿದ್ದು. ಆಮೇಲೆ ಇಲ್ಲಿ ಒಳಗಡೆನೂ ಇಷ್ಟು ದಪ್ಪ ಕುಂಡದ ಥರ ಬರುತ್ತಲ್ವ, ಅದು ಹಚ್ಚಿರೋದು ಬತ್ತಿ ಒಳಗಡೆ. ಆ ವಾಸನೆಗೂ ಆ ಹೀಟ್ಗೂ ಮನೆಯೆಲ್ಲ ಫುಲ್ಲು ಒಂಥರ ನನಗೆ ಹೀಟ್ ಫೀಲ್ ಆಗ್ತಾ ಇದೆ. ತಲೆ ನೋವು ಶುರು ಆಗ್ಬಿಟ್ಟಿದೆ. ಫ್ಯಾನ್ ಹಾಕಿದ್ದೀನಿ, ಇರೋ ಬಾಗಿಲೆಲ್ಲನೂ ತೆಗೆದುಬಿಟ್ಟಿದ್ದೀನಿ, ಎಲ್ಲ ವಾಸನೆ ಹೊರಗಡೆ ಹೋಗಿ ಅಂದ್ಬಿಟ್ಟು. ನಾನು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಫಾಸ್ಟಾಗಿ ಫ್ಯಾನ್ ಹಾಕ್ಕೊಂಡು ಬಾಗಿಲು ಹಚ್ಕೊಂಡು ಕೂತ್ಕೊಂಡು ಬಂದಿದ್ದೆ. ಇವಾಗ ತಲೆನೋವು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಅದ್ರ ಮುಂಚೆ ನಿಮ್ಮ ಜೊತೆ ಇವತ್ತು ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀನಿ. ಸೊ ನೀವು ಕೇಳಿದ್ದು, ಸುಮಾರು ಜನ ಕೇಳಿದ್ರು ಪ್ರೈಸ್ ಎಷ್ಟಾಯಿತು ಹೇಳಿ ಅಂದ್ಬಿಟ್ಟು. ನಮಗೂ ನಾರಾಯಣ ನೇತ್ರಾಲಯ ಹೋಗೋ ಮುಂಚೆ ಅಲ್ಲಿದು ಕಾಸ್ಟ್ ಏನಾದರೂ ಜಾಸ್ತಿ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಡೌಟಲ್ಲೇ ಹೋಗಿದ್ದು. ರಾಜೇಶ್ ಅಂದರು ಒಂದು ಸಾರಿ ಕೇಳೋಣ, ಈಗ ಎಲ್ಲೇ ಹೋದ್ರೂ ಟೆಸ್ಟ್ ಮಾಡಿಸ್ಲೇಬೇಕು.
ರಾಮಯ್ಯಲ್ಲಿ ಒಬ್ಬರು ಮಾಡಿಸಿದ್ದಾರೆ, ಅದಕ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅಲ್ಲಿಗೆ ಹೋಗೋಣ, ನಮ್ಗೆ ಹತ್ರನೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಮ್ಮನೂ ಹಾಗೆ ಅಂದ್ಕೊಂಡಿದ್ರು ಹತ್ತಿರ ಎಲ್ಲಾದರೂ ಇರುತ್ತೆ ಅಂತ. ಬಟ್ ಇದು ಫಸ್ಟ್ ಟೈಮ್ ಹೋಗಿದ್ದು ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ವಾ, ಅದಕ್ಕೆ ಒಂದು ಸಾರಿ ಕೇಳಿ ಬರೋಣ ಅಂದ್ಕೊಂಡು ತೋರಿಸಿದ್ವಿ. ಸೊ ತೋರಿಸೋದಕ್ಕೆ ಸ್ನೇಹಿತರೆ ಕನ್ಸಲ್ಟೇಷನ್ ಫೀಸ್ 600 ರೂಪೀಸ್ ಆಗುತ್ತೆ. ಆದಮೇಲೆ ಅವರು ಟೆಸ್ಟ್ ಹೇಳ್ತಾರೆ ಕ್ಯಾಟ್ರಾಕ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ 1250 ಏನೋ ಆಗುತ್ತೆ. ಸೊ ಫಸ್ಟ್ ಡೇನೇ ನಮಗೆ ಅಷ್ಟಾಯಿತು. ಅದಾದಮೇಲೆ ನಾವು ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದಾಗ ಇನ್ನು ಒಂದು 3000 to 4000 ಕಾಸ್ಟ್ ಆಗುವಷ್ಟು ನಮಗೆ ಟೆಸ್ಟ್ಗಳು ಬರ್ಕೊಡ್ತಾರೆ. ಅದರಲ್ಲಿ ECG, ಐ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಎಲ್ಲನೂ ಇರುತ್ತೆ. ಮತ್ತು ಫಿಸಿಷಿಯನ್ ಅವರು ಚೆಕ್ ಮಾಡ್ತಾರೆ, ಅದರ ಚಾರ್ಜಸ್ಸು. ಸೊ ಎಲ್ಲನೂ ಇನ್ಕ್ಲೂಡ್ ಆಗಿ ಅರೌಂಡ್ 3000 ಬರುತ್ತೆ ಅಂದ್ಕೊಳ್ಳಿ. ಸೊ ಬರೀ ಟೆಸ್ಟ್ಗಳಿಗೇ ನಮಗೆ ಅರೌಂಡ್ 5000 ಆಯಿತು ಅಂತ ಅಂದ್ಕೊಳ್ಳಿ. ಆಮೇಲೆ ಮೆಡಿಸಿನ್ ನನಗೆ ಕ್ಯಾಟ್ರಾಕ್ಟ್ ಸರ್ಜರಿ 3 ಡೇಸ್ ಮುಂಚೆಯಿಂದನೇ ಶುರು ಮಾಡಬೇಕು. ಅದೇ ಮೆಡಿಸಿನ್ ನಮಗೆ ಸರ್ಜರಿ ಆದಮೇಲೆ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರೆ. ಈ ಟೆಸ್ಟ್ಗಳೆಲ್ಲ ಆದಮೇಲೆ ಸರ್ಜರಿಗೆ ಏನು ಕಾಸ್ಟ್ ಅಂತ ಅವರು ತಿಳಿಸ್ತಾರೆ. ಸೊ ಸರ್ಜರಿ ಕಾಸ್ಟಲ್ಲಿ ಬೇಸಿಕ್ ಸ್ಟಾರ್ಟಿಂಗ್ ಪ್ರೈಸು ನಿಮಗೆ 15,000ಇಂದ ಇದೆ. ಅದು 2 ಥರ ಇದೆಯಂತೆ. ಒಂದು ಆಪ್ರೇಷನ್ ಆದಮೇಲೆ ಕನ್ನಡಕ ಹಾಕ್ಕೊಳ್ಬೇಕು, ಆ ಥರ ಸರ್ಜರಿ. ಅಂದರೆ ಈಗ ಅಮ್ಮ ಕನ್ನಡಕ ಹಾಕ್ತಾರೆ ಆಲ್ರೆಡಿ, ಆಪ್ರೇಷನ್ ಆದಮೇಲೆ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಇನ್ನೂ ಒಂದು ಟೆಸ್ಟ್, ಇನ್ನೂ ಒಂದು ಸರ್ಜರಿ ಹೇಗೆ ಅಂದರೆ ಅದು ಪ್ಯಾಕೇಜ್. ಆಪ್ರೇಷನ್ ಆದಮೇಲೆ ನೀವು ಏನೀಗ ಕನ್ನಡಕ ಹಾಕ್ತಾ ಇರ್ತೀರೋ ಆ ಲೆನ್ಸನ್ನು ನಮಗೆ ಕಣ್ಣಲ್ಲೇ ಕೂರಿಸ್ಬಿಡ್ತಾರಂತೆ. ಹಾಗಾಗಿ ಮುಂದೆ ನಾವು ಕನ್ನಡಕ ಹಾಕೊಳ್ಳೋ ನೆಸೆಸರಿ ಇರೋದಿಲ್ಲ. ಸೊ ಅದರದ್ದು ಬೇರೆ ಚಾರ್ಜಸ್, ಇದರದ್ದೇ ಬೇರೆ ಚಾರ್ಜಸ್. ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಅವ್ರು ಕೊಟ್ಟಿದ್ದಂಥ ಪ್ಯಾಕೇಜ್ ಶೀಟ್ದು. ಸೊ ಅದರಲ್ಲಿ ಹೇಳಿ ನೋಡಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡಿ. ಸೊ ಇದು ನೀವು ಚಾರ್ಟ್ ನೋಡ್ಬೋದು, ಅವ್ರು ಕೊಟ್ಟಿರೋದು. ಕ್ಯಾಟ್ರಾಕ್ಟ್ ಮಾಡಬೇಕು ಆಪ್ರೇಷನ್ ಅಂದ ತಕ್ಷಣ ನಿಮಗೆ ಇದು ಪೇಪರ್ ಕೊಡ್ತಾರೆ, ಇದು ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ. ಇದರಲ್ಲಿ 2 ಥರದ್ದು ಲೆನ್ಸಸ್ ಇರುತ್ತಂತೆ, ಟ್ರೈಫೋಕಲ್ ಮತ್ತು ಮೋನೋಫೋಕಲ್ ಅಂತ ಹೇಳಿ. ಈಗ ನಮ್ಮಮ್ಮ ಕನ್ನಡಕ ಹಾಕ್ತಾರೆ, ಆಪ್ರೇಷನ್ ಮಾಡಿದ್ಮೇಲೂ ಕನ್ನಡಕ ಹಾಕಬೇಕು ಅನ್ನೋ ಹಾಗಿದ್ರೆ ಇದು, ನಾವು ಕನ್ನಡಕ ಹಾಕೋಕ್ಕೆ ಇಷ್ಟ ಇಲ್ಲ ಅಂಥವ್ರು ಇದನ್ನು ಆಪ್ಷನ್ ತೊಗೊಳ್ಬೋದು. ಸೊ ಒಂದು ಕಣ್ಣಿಗೆ 1,10,000 ಆಗುತ್ತೆ. ಇದರ ಇನ್ಸೆಷನ್ 2.2 ಅಂದರೆ ಇಷ್ಟು ಸಣ್ಣ ಕಟ್ ಮಾಡಿ ಈ ಲೆನ್ಸನ್ನು ಕೂರಿಸ್ತಾರೆ. ಇದರಲ್ಲಿ ಈ ಇನ್ಸೆಷನ್ಗೆ ನಿಮಗೆ ಕನ್ನಡಕ ಹಾಕ್ತೀವಿ, ನಮಗೆ ಅಷ್ಟು ಕೊಡೋಕ್ಕಾಗೋದಿಲ್ಲ, ಪರವಾಗಿಲ್ಲ ಅನ್ನಂಗಿದ್ರೆ ಇಷ್ಟು ರೇಟು ಆಯಿತಾ. ಅದರ ಕೆಳಗಡೆ ಬಂದಿದೆ ನೋಡಿ 35,000 ಅಂತ ಹೇಳಿಬಿಟ್ಟು 35. ಸೊ 33,000 ಇದಕ್ಕೆ 2.8 mm ಇನ್ಸೆಷನ್, ಅಂದರೆ ಅಷ್ಟು ಅಗಲ ಕಟ್ ಮಾಡ್ತಾರೆ. ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಕಟ್ 3.2ಗೆ 15,000 ಆಗುತ್ತೆ. ನೆಕ್ಸ್ಟ್ಗೆ ಇದರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅಂದರೆ ಸರ್ಜನ್ ಚಾರ್ಜಸ್, ಲೆನ್ಸ್ ಚಾರ್ಜಸ್, ಆಪ್ರೇಷನ್ ಥಿಯೇಟರ್ ಚಾರ್ಜಸ್ ಮತ್ತು ಅನಸ್ತೀಷಿಯಾ ಚಾರ್ಜಸ್. ಇಷ್ಟರಲ್ಲಿ ನೀವು ಯಾವುದಾದ್ರೂ ತಗೊಂಡಾಗ ಇದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಈ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ. ನೀವು ಯಾವ ಪ್ಯಾಕೇಜನ್ನಾದರೂ ಚೂಸ್ ಮಾಡ್ಕೊಳ್ಬೋದು. ನಾವು ಆಪ್ರೇಷನ್ ಆದಮೇಲೆ ಕೂಡ ಕನ್ನಡಕ ಕಂಟಿನ್ಯೂ ಮಾಡ್ತೀವಿ ಅಂದಿದ್ದಕ್ಕೆ ನಾವು ಕಡಿಮೆ ಪ್ಯಾಕೇಜ್ ಹೋದ್ವಿ. ಅದು ಬೇರೆದು 55,000, 1,10,000 ಅದೆಲ್ಲ ನಾವು ತೊಗೊಂಡಿಲ್ಲ. ಸೊ ಈ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಸೊ ಇಷ್ಟು ಸ್ನೇಹಿತರೆ, ಬನ್ನಿ ಈಗ ಅಡುಗೆ ಮಾಡಬೇಕು. ಇಲ್ಲಿ ಸ್ವಲ್ಪ ಫ್ಯಾನ್ ಹಾಕೊಂಡು ಕೂತ್ಕೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ವಾಸನೆ ಎಲ್ಲ ಹೊರಗಡೆ ಹೋಗ್ತಾ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ತಲೆನೋವು. ನನಗೆ ಜಾಸ್ತಿ ಹ್ಯೂಮಿಡಿಟಿ ಆಗೋದಿಲ್ಲ, ಶಕೆಗೆ ತಲೆನೋವು ಬರುತ್ತೆ. ಈ ವಾಸನೆ ನನಗೆ ತುಂಬಾ, ಪರ್ಫ್ಯೂಮ್ ಆಗಲಿ ಡಿಯೋಸ್ ಆಗಲಿ ನನಗೆ ಜಾಸ್ತಿ ಆಗೋದಿಲ್ಲ. ನಾನು ಇಷ್ಟು ದಿನ ಆದ್ರೂ ಡಿಯೋ ತೊಗೊಂಡಿದ್ರು ಡಿಯೋ ಯೂಸ್ ಮಾಡಲ್ಲ. ಯಾವ್ದಾದ್ರೂ ಫಂಕ್ಷನ್ಸ್ ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ಎಲ್ಲಾದರೂ ಔಟಿಂಗ್ ಹೋಗಬೇಕಾದ್ರೆ ಸ್ವಲ್ಪ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ ಅಷ್ಟೇ. ರಾಜೇಶ್ ಹಾಕಿದ್ರು ಅದೇನು ಇಷ್ಟೊಂದು ಹಾಕಿದ್ದೀರಿ, ತಲೆನೋವು ಬರ್ತಾ ಇದೆ ಅಂತ ಬೈತಾ ಇರ್ತೀವಿ.
ಒಂದು ಹೊಸ ಸೀರೀಸ್ನ ಶುರು ಮಾಡೋಣ ಅಂತ. ಹೊಸ ಸೀರೀಸ್ ಹೇಗೆ ಅಂದರೆ ಇನ್ಫಾರ್ಮೇಷನ್ ಶೇರ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಚಳಿ ಶುರು ಆಗಿದೆ, ಈಗ ನಮ್ಮ ಸ್ಕಿನ್ ಕೂಡ ಡ್ರೈ ಆಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಮೊನ್ನೆ ಮೆಹಂದಿ ಫುಲ್ ಹೆಡ್ಗೆ ಹಚ್ಚಿದೆ. ನೀವು ಕೇಳ್ತೀರಾ ಅಲ್ವಾ, ನೀವು ಬರೀ ಮುಂದೆ ಹಚ್ತೀರಾ, ಫುಲ್ ಹಚ್ಚೋದಿಲ್ವಾ ಅಂದ್ಬಿಟ್ಟು. ನನಗೆ ಜಾಸ್ತಿ ಇರೋದು ಮುಂದೆ, ಮಧ್ಯ ಎಲ್ಲೋ ಸ್ವಲ್ಪ ಇದೆ. ಸೊ ನಾನು ಅಲ್ಲಿ ಜಾಸ್ತಿ ಏನು ಹಚ್ಚೋದಿಲ್ಲ. ಯಾವಾಗಲಾದರೂ ಒಂದ್ಸರಿ ಮೇ ಬಿ 2-3 months ಒನ್ಸ್ ನಾನು ಫುಲ್ ಹೇರ್ಗೆ ಅಪ್ಲೈ ಮಾಡೋದು. ಮೆಹಂದಿ ಹಚ್ಚಿದಾಗ ಹೇರ್ ಡ್ರೈ ಆಗುತ್ತೆ. ನಿಮ್ಮ ಹೇರ್ ರಫ್ ಇದ್ದರೆ, ಡ್ರೈ ಇದ್ದರೆ ಅದು ಇನ್ನಷ್ಟು ಡ್ರೈ ಮಾಡುತ್ತೆ. ನನಗೆ ನನ್ನ ಕೂದಲು ಸಿಲ್ಕಿ ಇರೋದ್ರಿಂದ ನನಗೆ ಅಷ್ಟೊಂದೇನೂ ಅನಿಸೋದಿಲ್ಲ. ಎಸ್ಪೆಷಲಿ ನಾನು ಮುಂದೆನೇ ಹಚ್ತೀನಲ್ವಾ, ಇಷ್ಟಕ್ಕೆ ಹಚ್ಚೋದ್ರಿಂದ ನನಗೆ ಹೇರ್ ಡ್ರೈ ಆಗಿದೆ, ರಫ್ ಆಗಿದೆ ಅಂತ ನನಗೇನೂ ಅನಿಸೋದಿಲ್ಲ. ಬಟ್ ಮೊನ್ನೆ ನಾನು ಫುಲ್ ಹೇರ್ಗೆ ಹಚ್ಚಿದಾಗ ಫುಲ್ಲೀ ಡ್ರೈ, ಕೈ ಹಾಕೋಕ್ಕಾಗ್ತಾ ಇಲ್ಲ, ಬಾಚೋದಕ್ಕೆ ಆಗ್ತಾ ಇಲ್ಲ, ಆ್ಯಂಡ್ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು. ನನಗೆ ತುಂಬಾ ಬೇಜಾರಾಗೋಯ್ತು. ಸೊ ಆವಾಗ ನಾನು ಗೂಗಲ್ ಸರ್ಚ್ ಮಾಡಿದೆ, ಯಾಕೆ ಇಷ್ಟೊಂದು ಹೇರ್ ಫಾಲ್ ಆಯಿತು, ಈ ಚಳಿ ಕಡೆಯಿಂದನಾ? ಸೊ ಗೂಗಲ್ ಮಾಡಿದಾಗ ನನಗೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಾಯಿತು. ಅದನ್ನು ನಾನು ನಿಮ್ಮ ಜೊತೆ ಕೂಡ ಯಾಕೆ ಶೇರ್ ಮಾಡಬಾರ್ದು? ಸೊ ಇವತ್ತಿಂದ ನಾನು ಎವ್ರಿ ವ್ಲಾಗಲ್ಲೂ ಸಮ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ವಿತ್ ಹೇರ್ ಫಾಲ್ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಈ ನಮ್ಮ ಸ್ಕ್ಯಾಲ್ಪ್ ಕೂಡ ಡ್ರೈ ಆಗುತ್ತೆ. ಅಂದರೆ ನಮ್ಮ ಹೇರ್ಗೆ ಎಷ್ಟು ಹೈಡ್ರೇಷನ್ ಬೇಕೋ, ಎಷ್ಟು ಮಾಯಿಶ್ಚರೈಸೇಷನ್ ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಅದು ಕೋಲ್ಡ್ ಏರ್ ಇರುತ್ತೆ, ಡ್ರೈ ಏರ್ ಇರುತ್ತೆ, ಅದಕ್ಕೆ ಅದು ಕೂಡ ಡ್ರೈ ಆಗುತ್ತೆ. ಡ್ರೈ ಆದಾಗ ನಮ್ಮ ಹೇರ್ ಫಾಲಿಕಲ್ಸ್ ಸ್ಟ್ರೆಂತ್ ಇಲ್ಲ ಅಥವಾ ಏನಾದರೂ ಬ್ರಿಟಲ್ ಆಗಿದೆ ಅನ್ನೋ ಹಾಗಿದ್ರೆ ಅದು ತುಂಬ ಬೇಗ ಬೀಳುತ್ತೆ. ಇದನ್ನು ನಾವು ಹೇಗೆ ಅವಾಯ್ಡ್ ಮಾಡ್ಬೋದು? ಸೊ ನಮ್ಮ ಹೇರ್ಗೆ ನಾವು ಆದಷ್ಟು ಹೈಡ್ರೇಷನ್, ಮಾಯಿಶ್ಚರೈಸೇಷನ್ ಜಾಸ್ತಿ ಕೊಡಬೇಕು. ಈಗ ಮೊದಲು ನಾನು ಏನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ನಾನು ಹೇಗೆ ಮೆಹಂದಿ ಹಚ್ಚಿದ್ನೋ ಆ ಥರ ಮೆಹಂದಿ ತುಂಬಾ ಮೆಹಂದಿ ಆಗಿರ್ಬೋದು, ಹೇರ್ ಕಲರ್ ಆಗಿರ್ಬೋದು, ನೆಸಸರಿ ಇದ್ದರೆ ಮಾತ್ರನೇ ಹಚ್ಚಿ, ಇಲ್ಲ ಅಂದರೆ ಸ್ವಲ್ಪ ದಿನ ಅವಾಯ್ಡ್ ಮಾಡಿದ್ರೆ ಬೆಟರ್. ಆವಾಗ ಎಕ್ಸ್ಟ್ರಾ ಡ್ರೈನೆಸ್ ಕ್ರಿಯೇಟ್ ಮಾಡೋದಿಲ್ಲ ನಾವು. ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಡಯಟ್ ತಗೊಳ್ಬೇಕು. ಆ ಡಯಟಲ್ಲಿ ನಮಗೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಬಯೋಟಿನ್, ಜಿಂಕ್, ಐರನ್ ಜಾಸ್ತಿ ಇರಬೇಕು. ಆ್ಯಂಡ್ ಈಗ ವಿಟಮಿನ್ ಡಿ ಕೂಡ ಕಡಿಮೆ ಆಗಿರುತ್ತಲ್ವಾ, ಅಂದರೆ ಸನ್ಲೈಟ್ ಇರೋದಿಲ್ಲ, ನಮಗೆ ವಿಟಮಿನ್ ಡಿ ಕೂಡ ಸಿಗೋದಿಲ್ಲ, ಅದರಿಂದ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ನಮಗೆ ವಿಟಮಿನ್ ಎ, ಸಿ ಆ್ಯಂಡ್ ಇ ಯಾವುದ್ರಲ್ಲಿ ಸಿಗುತ್ತೆ? ಕ್ಯಾರೆಟಲ್ಲಿ, ಸ್ಪಿನ್ಯಾಚಲ್ಲಿ, ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ. ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ನ ತೊಗೊಳ್ಬೇಕು, ಅದು ಫಿಶಲ್ಲಿರುತ್ತೆ. ವೆಜಿಟೇರಿಯನ್ಸ್ ಏನು ಮಾಡಬೇಕು? ಫ್ಲ್ಯಾಕ್ಸ್ ಸೀಡ್, ವಾಲ್ನಟ್ಸ್ ತೊಗೊಳ್ಬೇಕು. ನೆಕ್ಸ್ಟ್ ಬಯೋಟಿನ್ ಆ್ಯಂಡ್ ಜಿಂಕ್ ಯಾವುದ್ರಲ್ಲಿರುತ್ತೆ? ಎಲ್ಲ ನಟ್ಸ್, ಸೀಡ್ಸಲ್ಲಿ ಇರುತ್ತೆ. ಸೊ ಜಾಸ್ತಿ ನಾವು ಈ ಟೈಮಲ್ಲಿ ತೊಗೊಳ್ಬೇಕು. ಆ್ಯಸ್ ಅ ಸ್ನ್ಯಾಕ್ ತೊಗೊಳ್ಬೋದು, ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು. ಸೊ ಇಷ್ಟೆಲ್ಲನೂ ನಾವು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಮತ್ತು ಹೇರ್ ಮಾಸ್ಕ್ಗಳನ್ನ ಅಪ್ಲೈ ಮಾಡಬೇಕು. ಯಾವ ರೀತಿಯಲ್ಲಿ ಅಂದರೆ, ಈಗ ಕರ್ಡ್ ಹಚ್ಬೋದು. ಕರ್ಡ್ ಹಚ್ಚಿದಾಗ ನಮಗೆ ಹೈಡ್ರೇಷನ್ ಸಿಗುತ್ತೆ, ಅದರಲ್ಲಿ ನೀರಿರುತ್ತೆ, ಅದರ ಅಂಶದಿಂದ. ಫೆನುಗ್ರಿಕ್ ಅಂದರೆ ಮೆಂತ್ಯದು ಮಾಸ್ಕ್ ಹಚ್ಬೋದು, ಮತ್ತು ಅಲೋವೆರಾ ಹಚ್ಬೋದು. ಮತ್ತು ಎಣ್ಣೆ ಹಚ್ಚಿದಾಗ ನಾವು ಸ್ವಲ್ಪ ವಾರ್ಮ್ ಮಾಡಿ ಲೈಟ್ ಮಸಾಜ್ ಮಾಡಿಬಿಟ್ಟು ಎಣ್ಣೆನ ಯೂಸ್ ಮಾಡಬೇಕಾಗತ್ತೆ. ಸೊ ಇದರಿಂದ ಕೂಡ ನಮಗೆ ಮಾಯಿಶ್ಚರೈಸೇಷನ್ ಸಿಗುತ್ತೆ. ಸೊ ಇಷ್ಟೆಲ್ಲ ಮಾಡಿದಾಗ ಈ ಚಳಿಗಾಲದಲ್ಲಿ ಎಸ್ಪೆಷಲಿ ಹೇರ್ ಫಾಲ್ನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮಿಂದ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಯಾವುದ್ರ ಬಗ್ಗೆ ಬೇಕು ಅನ್ನೋದನ್ನು ಕೂಡ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲೇ ಇಲ್ಲ ಅಂದರೂ ಕೂಡ ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಶೇರ್ ಮಾಡೋಕ್ಕೆ. ಈಗ ಬನ್ನಿ ಸ್ನೇಹಿತರೆ, ಮೊನ್ನೆ ನಾನು ಮಾಡಿದಂಥ ಮಸಾಲೆ ಪುರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ದಪ್ಪ ಸೈಜ್ದು ಒಂದು 2 ಅಂದ್ಕೊಳ್ಳಿ. ಬೆಳ್ಳುಳ್ಳಿ ಒಂದು 10ರಿಂದ 15, ಚಕ್ಕೆ 1 ಇಂಚಷ್ಟು, ಸ್ವಲ್ಪ ಮೆಣಸು, ಲವಂಗ ಒಂದು 6. ಇಷ್ಟನ್ನು ನಾವು ಸ್ವಲ್ಪ ಹುರ್ಕೊಳ್ಬೇಕು. ಟ್ರಾನ್ಸ್ಲೂಸೆಂಟ್ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಸೇರಿಸ್ಬೇಕು. ನಾನಿಲ್ಲಿ ಕಲರ್ಗೆ ಅಂತ ಹೇಳಿಬಿಟ್ಟು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಟೊಮ್ಯಾಟೊ ಮೀಡಿಯಮ್ ಸೈಜ್ದು ಒಂದು 2 ತೊಗೊಂಡಿದ್ದೀನಿ. ಇದು ಸ್ವಲ್ಪ ಮ್ಯಾಶಿ ಆಗಬೇಕು. ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಇದು ತುಂಬ ಬೇಗ ಮ್ಯಾಶಿ ಆಗುತ್ತೆ. ಸಣ್ಣ ಉರಿ ಮಾಡಿ ಬಿಡ್ತೀನಿ. ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿ ಚಿಲ್ಲಿನೂ ಕೂಡ ಹಾಕಿದ್ದೀನಿ.
ಬಟಾಣಿ ಮತ್ತು ಆಲೂಗೆಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ನಮಗೆ ಥಿಕ್ನೆಸ್ ಕೊಡುತ್ತೆ ಗ್ರೇವಿಗೆ, ಅದಕ್ಕೆ ಒಂದು ಸ್ವಲ್ಪನೇ ಸಾಕು. ಮೀಡಿಯಮ್ ಸೈಜ್ದು ಅಥವಾ ಸಣ್ಣ ಸೈಜ್ದು 2 ಹಾಕ್ಕೊಂಡ್ರೆ ಸಾಕು. ಮಸಾಲೆ ಹುರ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ. ಇದನ್ನು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ಶುಂಠಿ ಕೂಡ ಹಾಕಿದ್ದೀನಿ ಸ್ನೇಹಿತರೆ, 1 ಇಂಚಷ್ಟು. ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಫುಲ್ ಮ್ಯಾಶಿ ಮಾಡ್ಕೊಳ್ಬೇಕು ಚೆನ್ನಾಗಿ, ಸ್ವಲ್ಪನೂ ಗಂಟಿಲ್ದಂಗೆ. ಅದಕ್ಕೆ ಅದನ್ನು ಸಪ್ರೇಟ್ ತೆಗೆದುಕೊಂಡು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಮ್ಯಾಶ್ ಮಾಡ್ಕೊಳ್ಳೋ ನೆಸಸರಿ ಇಲ್ಲ, ಬಟ್ ಇದು ಸ್ವಲ್ಪ ಬೆಂದಿರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಮ್ಯಾಶ್ ಮಾಡಿಕೊಂಡು ಅರ್ಧ ಹಾಗೆ ಇಟ್ಕೊಳ್ಬೋದು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕೊರಿಯಾಂಡರ್ ಪೌಡರು, ಧನಿಯಾ ಪುಡಿ 1 ಸ್ಪೂನಷ್ಟು. ನಾನಿದು 3 ಜನಕ್ಕೆ ಮಾಡ್ತಾ ಇರೋದು. 3 ಜನಕ್ಕೆ ಒಂದು ಸಾರಿಗೆ, ಅಂದರೆ ಹೋಟೆಲಲ್ಲಿ ಅಥವಾ ನಿಮಗೆ ಹೊರಗಡೆ ಹೋದಾಗ ಒಂದು ಪ್ಲೇಟ್ ಕೊಡ್ತಾರಲ್ವ, ಆ ಥರ ಒಬ್ಬೊಬ್ಬರಿಗೆ 2 ಪ್ಲೇಟ್ ಮಾಡ್ಬೋದು. ಇದು ಖಾರಕ್ಕೆ ಬೇಕಾಗಿರೋ ಅಷ್ಟು ಚಿಲ್ಲಿ ಪೌಡರ್. ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ಈಗ ಇದು ಸ್ನೇಹಿತರೆ ಒಂದು 5-10 ನಿಮಿಷ ಸಣ್ಣ ಉರಿ ಮಾಡಿಬಿಟ್ರು ನಡೆಯುತ್ತೆ. ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ, ಹಾಗಾಗಿ ಮೇಲ್ಗಡೆ ಎಣ್ಣೆ ಏನು ತೇಲ್ ಬರೋದಿಲ್ಲ. ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ನೊರೆ ಒಂದು ಕುದಿ ಬಂದಮೇಲೆ ಸ್ವಲ್ಪ ನೊರೆ ಥರ ಕಾಣುತ್ತೆ. ಅದೆಲ್ಲ ಕಡಿಮೆ ಆಗೋ ತನಕ ಕುದಿಸ್ಕೊಂಡ್ರೆ ಸಾಕು. ಸೊ ಉಪ್ಪು ಸೇರಿಸಿದ್ದೀನಿ ನೋಡಿ, ಈ ಥರ ನೊರೆ ಬರುತ್ತಲ್ಲ, ಇದು ಕಡಿಮೆ ಆಗಬೇಕಷ್ಟೇ. ಇಷ್ಟೇ ಸ್ನೇಹಿತರೆ ಮಾಡಬೇಕಾಗಿರೋದು ಮಸಾಲೆ ಪುರಿ ಅಂದರೆ. ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ, ಬಟ್ ನಾನು ಇದನ್ನು ಒಂದ್ಸಾರಿ ಮಾಡಿದ್ದೆ, ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದನ್ನೇ ಫಾಲೋ ಮಾಡ್ತೀನಿ. ಮತ್ತು ಕೆಲವೊಬ್ಬರು ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾರೆ, ಡಿಫ್ರೆಂಟಾಗಿ ಕಾಯಿ ಕೂಡ ಕೆಲವೊಬ್ಬರು ಹಾಕೋರಿದ್ದಾರೆ. ಸೊ ನಾನು ಈ ಥರ ಫಾಲೋ ಮಾಡೋದು, ನನಗೆ ಇಷ್ಟ. ಇದು ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ನಮಗೆ ಹೊರಗಡೆ ಹೋದಾಗ ಹೇಗೆ ಮಿಕ್ಸ್ ಮಾಡಿ ಕೊಡ್ತಾರಲ್ವ, ಏನೇನೆಲ್ಲ ಹಾಕ್ತಾರೆ ಅದನ್ನೆಲ್ಲ ಹಾಕಿ ಎಂಜಾಯ್ ಮಾಡೋದು. ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್, ಟೇಕ್ ಕೇರ್, ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ.